ಚೆನ್ನಾಗಿದೆ ರೀ ರೀ ಅಲ್ಲ ತುಂಬ ಚೆನ್ನಾಗಿದೆ ಹೇಳಿ. ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದೆಯಾ ಹೇಳಮ್ಮ. ಮಾಮ ತುಂಬ ಚೆನ್ನಾಗೈತೆ ಅಂದರೆ ಮಾತ್ರ ನಾನು ತಗೊಳ್ಳೋದು ಇವಾಗ ವಿಡಿಯೋದಲ್ಲಿ. ಹೇ ಹೌ ಯು ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಾವು 1 hour ಟು ಮುರುಡೇಶ್ವರ ಟು ಹಾಸನ್ ಯಾವ ರೀತಿ ನಾವು ಟ್ರಿಪ್ ಪ್ಲ್ಯಾನ್ನ ಮಾಡಿದ್ವಿ, ಎಲ್ಲೆಲ್ಲೆಲ್ಲ ಹೋಗಿ ಎಂಜಾಯ್ ಮಾಡಿದ್ವಿ ಎಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ನೀವು ಕೂಡ 2 days ರಜಾ ಇದೆಯಾ? ಬನ್ನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಟೂರ್ ಗೈಡ್ನ ನಾನು ಕೊಡ್ತೀನಿ. ಹಾಗೆ ನಾವೆಲ್ಲ ಹೇಗೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದ್ವಿ, ಏನೇನೆಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ ಅಂತ ನಿಮ್ಗೆ ಇಲ್ಲಿ ನಾನು ತೋರಿಸ್ತೀನಿ. ಸೊ ಏನಕ್ಕೆ ಲೇಟು, ಬನ್ನಿ ನೋಡೋಣ ಎಲ್ಲೆಲ್ಲಿ ಹೋಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ, ಎಷ್ಟೆಷ್ಟೆಲ್ಲ ಕಾಸ್ಟ್ ಬಿತ್ತು ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್. ಫ್ರೆಂಡ್ಸ್, ಇದು ಗುರುವಾರ ನೈಟು ನಾವು ಊರಿಗೆ ಹೋಗಿರೋದು, ಒಳ್ಳೆನರಸೀಪುರಕ್ಕೆ ಹೋಗಿರೋದು. ಸೊ ನಮ್ಮ ಹಸ್ಬೆಂಡು ಮಕ್ಳಿಗೆ ತಿಂಡಿಗಳನ್ನೆಲ್ಲ ತರೋಣ ಅಂತ ಹೋಗಿದ್ರು. ಸೊ ಅಲ್ಲಿಂದ ತೊಗೊಂಡು ನೋಡಿದ್ರೆ ನಮ್ಮ ಅಣ್ಣ ಪಟಾಕಿ ಬಾಕ್ಸ್ಗಳನ್ನೆಲ್ಲ ತಂದುಬಿಟ್ಟಿದ್ದ. ಒಂದು 3-4 ಬಾಕ್ಸ್ಗಳು ತಂದಿದ್ದ. ನನ್ನ ಮಕ್ಳಂತೂ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀವಿ, ರೀಚ್ ಆಗ್ತೀವಿ, ಪಟಾಕಿನ ಡಮ್ ಡಮ್ ಅಂತ ಹೊಡಿತೀವಿ ಅಂತ ಸಖತ್ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಅಟ್ ಲಾಸ್ಟ್ ವೆಯ್ಟಿಂಗ್ ಈಸ್ ಓವರ್ ಅಂತ ಹೇಳಿ ಥರ್ಸ್ಡೇ ನೈಟೇನೆ ಪಟಾಕಿ ಎಲ್ಲ ಚಿಟಪಟ ಅಂತ ಎಷ್ಟು ಬೇಕಷ್ಟೆಲ್ಲ ಹೊಡೆದಾಕ್ಬಿಟ್ರು. ಸೊ ನಮ್ಮ ಹಸ್ಬೆಂಡು ಕೂಡ ಹೊಡೆದ್ರು, ನಮ್ಮ ಅಣ್ಣ ಕೂಡ, ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ರು. ಪಟಾಕಿ ಎಲ್ಲ ಹೊಡೆದು ಮಕ್ಳುಗಳೆಲ್ಲ. ಸೊ ಮಕ್ಕಳೆಲ್ಲ ಚಿಕ್ಕ ಪುಟ್ಟದ್ದು ಹೊಡಿತಾ ಇದ್ರು. ಸೊ ದೊಡ್ಡವರೆಲ್ಲ ದೊಡ್ಡದು ಹೊಡೆದ್ರು. ಸೊ 12 ಗಂಟೆವರೆಗೂ ಪಟಾಕಿನ ಹೊಡೆದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ 4:30ಗೆ ಹೊರಟಿದ್ದು ನಾವು. ಇದು ಆಲ್ಮೋಸ್ಟ್ 4:30ಗೆ ಮಕ್ಕಳನ್ನೆಲ್ಲ ಎಬ್ಬಿಸ್ಕೊಂಡು ನಾನು ಅಮ್ಮನ ಕರ್ಕೊಂಡು ಹೋಗಬೇಕು, ಅಪ್ಪಾಜಿನ ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಬಟ್ ಅಪ್ಪಾಜಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದರಿಂದ ಬರೋಕ್ಕಾಗಿಲ್ಲ. ಸೊ ಹೇಗಿದ್ರು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ, ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಅಮ್ಮನ ಕರ್ಕೊಂಡು ಹೊರಟ್ವಿ. ಸೊ 4:30, 5 o'clock ಆಗೋಗಿತ್ತು ನಾವು ಮನೆ ಬಿಟ್ಟಾಗ. ಸೊ ನಾವು ಫಸ್ಟ್ ಹೋಗಬೇಕಾಗಿದ್ದು ಶಿವಮೊಗ್ಗ ಮೇಲೆ 1 hour ಹೋಗ್ತಾ ಇದ್ದಿದ್ದು. ಸೊ ಶಿವಮೊಗ್ಗ ಮೇಲೆ ಹೋಗ್ತಿದ್ದೀವಿ ಅಂದರೆ ನಾವು ಎಲ್ಲಿ ಹೋಗ್ಬೇಕು ಹೇಳಿ? 100% ಜೋಗ ಜಲಪಾತಕ್ಕೆ ನಾವು ಹೋಗಲೇಬೇಕಲ್ವ ಫ್ರೆಂಡ್ಸ್. ನೋಡಿ ಫೈನಲಿ ನಾವು ಬಂದಿಲ್ಲಿ ರೀಚ್ ಆಗಿದ್ದೀವಿ. ಸೊ ನೀರು ಫ್ಲೋ ಜಾಸ್ತಿ ಇರಲಿಲ್ಲ, ಬಟ್ ಓಕೆ, ಡಿಸಪಾಯಿಂಟ್ ಅಂತ ಏನಿಲ್ಲ, ಸ್ವಲ್ಪ ಇತ್ತು. ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ನಾನಂತೂ ಫಾರ್ ದ ಫಸ್ಟ್ ಟೈಮ್ ನಾನು ಜೋಗ ಜಲಪಾತ ಬಂದಿದ್ದು. ಫಸ್ಟ್ ಆಫ್ ಆಲ್ ಶಿವಮೊಗ್ಗ ಬಂದಿದೆ ಫಸ್ಟ್ ಅಂತ ಹೇಳ್ಬೋದು ನಾನು. ಸೊ ಹೇಗೋ ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದಿದ್ದು, ಮಕ್ಕಳ ಜೊತೆ ಹಾಗೆ ನಾನು ಕೂಡ ನೋಡ್ತಾ ಇದ್ದೀನಿ. ಅಮ್ಮ ಕೂಡ ಬಂದಿದ್ದು, ತುಂಬ ಖುಷಿ ಆಯಿತು ನನಗೆ. ಅಪ್ಪಾಜಿ ಬಂದಿರಿ ಇನ್ನೂ ಖುಷಿ ಆಗ್ತಾಯಿತ್ತು, ಅವ್ರು ಬರಲಿಲ್ಲ. ಸೊ ಇಲ್ಲಿ ನೋಡಿ ಎಲ್ಲ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಅಮ್ಮ ಹಸ್ಬೆಂಡ್ ಹಾಗೆ ಹಾಯ್ ಮಾಡಿದೆ, ನನ್ನ ಮಗ ಕೂಡ ಹಾಯ್ ಮಾಡ್ತಾ ಇದ್ದಾನೆ. ಜೋಗ ಜಲಪಾತ. ಸೊ ಅಲ್ಲಿಂದ ಮತ್ತೆ ನಾವು ಗಾಡಿ ಸ್ಟಾರ್ಟ್ ಮಾಡಿಕೊಂಡು 1 hour ಕಡೆ ಹೊರಟ್ವಿ. ಸೊ 1 hour ಕಡೆ ಹೊರಡ್ತಾ ಅಲ್ಲಿ ಸಿಕ್ಕಂಥ ಪ್ಲೇಸ್ಗಳನ್ನ ನೋಡಿಕೊಂಡು ಕಣ್ ತುಂಬಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಎಲ್ಲೆಲ್ಲಿ ಟೂರಿಸ್ಟ್ ಸ್ಪಾಟ್ಸ್ ಇತ್ತು, ಎಲ್ಲೆಲ್ಲಿ ನಾವು ಏನೇನು ಪ್ಲೇಸ್ಗಳನ್ನ ನೋಡ್ಬೋದು ಎಲ್ಲ ಕಡೆ ನೋಡ್ತೀವಿ. ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಈ ಪ್ಲೇಸ್ ಅಂತೂ ಸಖತ್ ಇಷ್ಟ ಆಯಿತು ನಮಗೆ. ಸುತ್ತಮುತ್ತ ಕಾಡು, ಬೆಟ್ಟ, ಅರಣ್ಯ, ದಟ್ಟ ಮರ ಗಿಡಗಳು, ಮಧ್ಯದಲ್ಲಿ ಎಷ್ಟು ದೊಡ್ಡ ಸರೋವರ ಇತ್ತು. ಇದು ಎಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತಿತ್ತು ಅಂತ ಮಾತ್ರ ಗೊತ್ತಿಲ್ಲ. ಮಾತ್ರ ಕಣ್ಣಿಗೆ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ನೋಡಲಿಕ್ಕೆ. ಸುಮಾರು 1/4 ಗಂಟೆ ಮೇಲೆ ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಲ್ಲಿಂದ ನಾವು ಇವಾಗ ಸ್ಟ್ರೈಟಾಗಿ ಇಕೋ ಬೀಚ್ಗೆ ಹೊರಟ್ವಿ 1 hourಕ್ಕೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ 4 o'clock ಆಗಿತ್ತು ನಾವು ರೀಚ್ ಆಗಿದ್ದು. ಸೊ 1-2 hour 3 hour ನಾವು ನೀರಲ್ಲಿ ಆಟ ಆಡಿಕೊಂಡು ಮಕ್ಳಿಗೆಲ್ಲ ಆಟ ಆಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿಂದ ರೂಮ್ಗೆ ಹೋಗಬೇಕಾಗಿತ್ತು ನಾವು. ಸೊ ನಮ್ಮಮ್ಮ ಕೂಡ ಎಂಜಾಯ್ ಮಾಡ್ತಾಯಿದ್ರು. ನನಗಂತೂ ಅಮ್ಮನ ನೋಡಿ ತುಂಬ ಖುಷಿ ಆಯಿತು. ಅಮ್ಮ ಫಸ್ಟ್ ಟೈಮ್ ಅಂತೆ ಬಂದಿದ್ದು ಬೀಚ್ಗೆ ಅಂತ. ಸೊ ಖುಷಿ ಆಯಿತು. ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋರು. ಇಲ್ಲಂತೂ ಒಳಗಡೆ ಕಳಿಸ್ತಾ ಇರಲಿಲ್ಲ ಅವರು, ತುಂಬ ಆಳ ಇತ್ತು, ಮರಳು ಜಾಸ್ತಿ ಇತ್ತು ಅಂತ ಹೇಳಿ. ಸೊ ನನ್ನ ಚಿಕ್ಕ ಮಗ ಎದ್ರುಕೊಂತಾನೆ ಅಂತ ಹೇಳಿದ್ರೆ ಅವ್ನು ನನಗಿಂತ ಸಿಕ್ಕಾಪಟ್ಟೆ ಧೈರ್ಯ ಇತ್ತು ಅವನಿಗೆ. ನನಗಿಂತ ಮುಂದೆ ಹೋಗ್ತಾ ಇದ್ದ. ಬಿಡು ನನ್ನ ಆಟ ಬೇಕು ಅಂತೆಲ್ಲ ಹೇಳಿ ಹೋಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಹೋಗ್ತಾ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ನಮಗೆ ಮೇಲ್ಗಡೆ ಬರಲಿಕ್ಕೂ ಕೂಡ ಮನಸ್ಸಿರಲಿಲ್ಲ.
ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಹಸ್ಬೆಂಡ್ ಕೂಡ ಫಸ್ಟ್ ಹಾಫಲ್ಲಿ ಅವರು 1.5 ಅವರು 1 ಅವರು ಆಟ ಆಡಿಕೊಂಡು ನೀರಲ್ಲೆಲ್ಲ, ಆಮೇಲೆ ಅಮ್ಮಂಗೆ ಸ್ವಲ್ಪ ಹೊತ್ತು ಬಿಟ್ಟಿದ್ದಷ್ಟೇ. ಅಮ್ಮ ಬೇಡ ಬೇಡ ಅಂತಲೇ ಹೇಳ್ತಾಯಿದ್ರು, ಬಟ್ ನಾವು ಬಿಡಲಿಲ್ಲ, ನಾವು ಬಿಡಬೇಕಲ್ಲ, ಸೊ ಅಮ್ಮನ ಕರ್ಕೊಂಡೋಗಿ ನೀರಲ್ಲಿ ಹಾಕ್ಬಿಟ್ಟೆ. ಸೊ ನಾವು ಆ್ಯಕ್ಚುಲಿ ಬೀಚ್ಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಪ್ಲೇಸಿಗೆ ಕೂಡ ಹೋಗಿದ್ವಿ, ಅದನ್ನು ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ನಮ್ಮ ಹಸ್ಬೆಂಡ್ ಆಲ್ರೆಡಿ ಬುಕ್ ಮಾಡಿದಂಥ ವಿಲ್ಲಾಗೆ ನಾವು ಬಂದ್ವಿ. ಸೊ ಇಕೋ ಬೀಚಿಂದ ಫ್ರೆಶ್ ಅಪ್ ಆಗಿ ಅಲ್ಲೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆಯೇ ಶವರಲ್ಲಿ ಮಕ್ಳಿಗೆಲ್ಲ ತೊಗೊಂಡ್ರು. ನಾವು ಅಮ್ಮ ನಾನು ಎಲ್ಲ ನಮಗೆ ರೂಮ್ ಕೊಡಿಸಿದ್ರು ಹಸ್ಬೆಂಡು. ಸೊ ಅಲ್ಲಿ ನಾವು ಸ್ನಾನ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸೋಲಾರ್ ವಾಟರ್ ಇತ್ತು, ಸಖತ್ತಾಗಿತ್ತು ವಿಲ್ಲಾ ಅಂತೂ ಫ್ರೆಂಡ್ಸ್. ನಿಜವಾಗ್ಲೂ ಬೆಡ್ಡು ಎಷ್ಟೊಂದು ಜನ ಅಂದರೆ ಒಂದು 20 ಜನನಾದರೂ ಅಕೊಮಡೇಟ್ ಮಾಡ್ಬೋದಿತ್ತು. ಡೈನಿಂಗ್ ಹಾಲ್ ಇತ್ತು. ಸೊ ಹಾಗೆ ಸೋಲಾರ್ ವಾಟರ್ ಎಲ್ಲ ಇತ್ತು, ತುಂಬ ವಿಶಾಲವಾಗಿತ್ತು. ಸಖತ್ ಖುಷಿ ಆಯಿತು, ಒಂಥರ ನಮ್ಮದೇ ಮನೆಯಲ್ಲಿ ಇದ್ದೀವೇನೋ ಅನ್ನೋ ರೀತಿ ಖುಷಿ ಆಗ್ತಾಯಿತ್ತು. ಸೊ ನಾವು ಇನ್ನೊಂದ್ಸಲ ಅಮ್ಮ ನೀರು ತುಂಬ ಸುಡ್ತಾ ಇದರಿಂದ ಬಾ ಸ್ನಾನ ಮಾಡ್ಕೊಂಬಿಡೋಣ, ಒಳ್ಳೆ ನಿದ್ದೆ ಬರುತ್ತೆ, ಟಯರ್ಡ್ ಆಗಿದೆ, ಜರ್ನಿ ಮಾಡಿ ಹಾಗೆ ಆಟ ಆಡಿ ಅಂತ ಹೇಳಿದ್ರು. ಸೊ ಸರಿ ಅಮ್ಮ ಅಂತ ಹೇಳಿ ನಾವು ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೊ ಊಟ ತರಲಿಕ್ಕೆ ಅಂತ ಹೊರಗಡೆ ಹೋಗಿದ್ದಾಯಿತು. ಸೊ ಇಲ್ಲಿ ಊಟ ಸ್ವಲ್ಪ ನಮಗೆ ಸೆಟ್ ಆಗಲ್ಲ, ಕಾಸ್ಟ್ಲಿ ಕೂಡ. ಸೊ ಬೇಕು ಅಂದರೆ ಫ್ರೆಂಡ್ಸ್ ನಿಮ್ದೇನಾದರೂ ಪ್ಲ್ಯಾನ್ ಇದ್ದರೆ ಹೊರಗಡೆಯಿಂದ ಊಟ ತೊಗೊಂಡು ಬರೋದು ಬೆಟರ್ ಅನ್ನೋದಕ್ಕಿಂತ ಮನೆಯಿಂದನೇ ಏನಾದರೂ ರೆಡಿ ಮಾಡ್ಕೊಬನ್ನಿ, ಪ್ರಿಪೇರ್ ಮಾಡ್ಕೊಂಬನ್ನಿ. ಪುಳಿಯೋಗರೆ ಗೊಜ್ಜು ಈ ವಿಲ್ಲಾಗೆ ಬರ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಗೊಜ್ಜೆಲ್ಲ ಮಾಡ್ಕೊಬಂದು ಇಲ್ಲಿ ಬಂದು ರೈಸ್ ಕೂಡ ಮಾಡ್ಕೋಬೋದು. ಸಖತ್ತಾಗಿತ್ತು ಮಾತ್ರ ಈ ವಿಲ್ಲಾ. ಸೊ ನೋಡಿ, ಅಮ್ಮಂಗೆ ಹಾಯ್ ಮಾಡ್ತಾಯಿದ್ದೀನಿ. ಅಮ್ಮ ಆಲ್ರೆಡಿ ಸ್ನಾನ ಎಲ್ಲ ಮಾಡ್ಕೊಂಡು ಕೂತಿದ್ರು. ಅಮ್ಮ ಹಾಯ್ ಅಂತ ಹೇಳ್ತಿದ್ದಾರೆ ಅಮ್ಮ. ಅವ್ರಿಗಂತೂ ಇದೆಲ್ಲ ಹೊಸ್ತು, ನನಗೆ ಮಾತ್ರ ತುಂಬಾ ಖುಷಿ ಆಗ್ತಿತ್ತು. ಸೊ ನೆಕ್ಸ್ಟ್ ನಾವು ಅರ್ಲಿ ಮಾರ್ನಿಂಗ್ ರೆಡಿಯಾಗಿದ್ದು ಹೊರಟ್ವಿ. ಬನ್ನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಎಲ್ಲ ಗಾಡಿಗೆ ಹತ್ತುತ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ರೆಡಿಯಾಗಿ ರೂಮ್ನ ಚೆಕ್ಔಟ್ ಮಾಡಿಕೊಂಡು. ನಾವು ಉಳ್ಕೊಂಡಿದ್ವಿಲ್ಲ ನೋಡಿ, ಡೇ ಟೈಮಲ್ಲಿ ನಾವು ಚೆಕ್ಔಟ್ ಮಾಡುವಾಗ ತೋರಿಸ್ತಾ ಇದ್ದೀನಿ. ಈ ರೀತಿ ಇತ್ತು ವಿಲ್ಲ. ಸೊ ಹಾಗೆ ಎಲ್ಲರೂ ಗಾಡಿಗೆ ಹತ್ತುತ್ತಿದ್ದೀವಿ, ಲಗೇಜ್ ಎಲ್ಲ ತಗೊಂಡು. ಸೊ ನಿನ್ನೆ ನಾನು ಅಲ್ಲಿ ಬೀಚಲ್ಲಿ ಆಡಿದಂಥ ಬಟ್ಟೆಗಳೆಲ್ಲ ಹಾಗೇ ಒಗೆದಾಕಿದ್ದೆ. ಸೊ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಸೊ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮ್ಯಾಪ್ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಪಯಣ ಬಂದು ನೋಡಿ, ಇದನ್ನು ಯಾರೆಲ್ಲ ನೋಡಿದ್ದೀರಾ? ಹೌದು, ಇದು ಅಪ್ಸರಕೊಂಡ ವಾಟರ್ ಫಾಲ್ಸ್ ಅಂತ ಹೇಳ್ತಾರೆ. ಸೊ ನಾವು ಬೆಳಗ್ಗೆನೇ ಎದ್ದ ತಕ್ಷಣ ನಾವು ಬಂದಿದ್ದು ಇದೇ ಜಾಗಕ್ಕೆ. ಸೊ ಇದು ಬಂದು ಸಂಡೇ ಮಾರ್ನಿಂಗು. ಸೊ ನಾವಿಲ್ಲಿ ಬಂದಿದ್ದೀವಿ, ಅಪ್ಸರಕೊಂಡ ವಾಟರ್ ಫಾಲ್ಸ್. ಸಖತ್ತಾಗಿತ್ತು. ಇಲ್ಲೂ ಕೂಡ ಎಲ್ಲರೂ ಕೂಡ ಸ್ನಾನ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಬಟ್ ನಮಗೆ ಬೇರೆಯೇ ಪ್ಲ್ಯಾನ್ ಇದ್ದಿದ್ದರಿಂದ ನಾವಿಲ್ಲಿಂದ ಇಡಗುಂಜಿ ಟೆಂಪಲ್ಗೆ ಹೋಗಬೇಕಾಗಿತ್ತು. ಸೊ ಆ ಟೆಂಪಲ್ಗೆ ಹೋಗಬೇಕಾಗಿದ್ದರಿಂದ ನಾವಿಲ್ಲಿ ಬೀಳಕ್ಕೆ ಹೋಗಿಲ್ಲ ಈ ಫಾಲ್ಸಲ್ಲೆಲ್ಲ. ಜಸ್ಟ್ ನೋಡೋಕ್ಕೆ ಚೆನ್ನಾಗಿತ್ತು, ಜಾಗ ಕೂಡ ಚೆನ್ನಾಗಿತ್ತು. ಇಲ್ಲೇ ನಮಗೆ ಇದೇ ಅಪ್ಸರಕೊಂಡ ಫಾಲ್ಸ್ ಹತ್ರ ನಮಗೆ ಬಂದು ಮರೀನಾ ಬೀಚ್ದು ವ್ಯೂ ಕೂಡ ಇದೆ, ಪಾರ್ಕ್ ಕೂಡ ಇದೆ. ಇನ್ನು ಸ್ವಲ್ಪ ಪ್ಲೇಸಸ್ ಎಲ್ಲ ಇದೆ, ಟೂರಿಸ್ಟ್ ಪ್ಲೇಸಸ್ಸು. ಅದನ್ನೆಲ್ಲ ಕವರ್ ಮಾಡಿಕೊಂಡು ನಾವು ಟೆಂಪಲ್ ಹತ್ರ ಹೋಗಬೇಕಾಗಿತ್ತು. ಬಟ್ ಇಲ್ಲೂ ಸ್ವಲ್ಪ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೋಡಿ, ನಾನು ಹೇಳಿದ್ನಲ್ಲ ಉದ್ಯಾನವನ ಅಂತ ಹೇಳಿ, ಪಾರ್ಕ್ ಅಂತ ಅಪ್ಸರಕೊಂಡ. ಅಲ್ಲಿಂದ ನಾವು ಇದ್ರೊಳಗಡೆ ಬಂದ್ವಿ. ಇಲ್ಲಿಂದ ಬೀಚ್ ವ್ಯೂ ಇದೆ. ಸೊ ಪಾರ್ಕ್ ಎಂಡ್ಗೆ ಹೋದರೆ ಬೀಚ್ ವ್ಯೂ ಕೂಡ ಇದೆ. ನೋಡಿ, ಮರೀನಾ ಪಾರ್ಕ್ ಅಂತೆ ಇದು. ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಅಯ್ಯೋ, ಈ ಥರ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳು ನಿಜವಾಗ್ಲೂ ನಮ್ಗೆ ಹತ್ರದಲ್ಲಂತೂ ಇರಲ್ಲ. ನೋಡಿ, ಸಖತ್ ಎಂಜಾಯ್ ಮಾಡಿದ್ವಿ. ಅಪ್ಸರಕೊಂಡ ವಾಟರ್ ಫಾಲ್ಸ್ ಮತ್ತು ಬೀಚ್ ಹಾಗೆ ಮರೀನಾ ಪಾರ್ಕಿಂದ ನಾವು ಮತ್ತೆ ನೆಕ್ಸ್ಟ್ ಬಂದಿದ್ದಂಥದ್ದು ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗಿಗೆ. ಇದು ಮಾತ್ರ ಫಸ್ಟ್ ಪ್ಲೇಸಲ್ಲಿದೆ ಅಂತಲೇ ಹೇಳ್ಬೋದು, ನಾವಂತೂ ಎಂಜಾಯ್ ಮಾಡಿದ್ರಲ್ಲಿ. ಸೊ ಅಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ಸೊ ಇದು ಬೋಟಿಂಗ್ ಬಂದು ಶೇರಿಂಗಲ್ಲಿ ಕೂಡ ಇರುತ್ತೆ. ಸೊ ಶೇರಿಂಗು ಜಾಸ್ತಿ ಜನ ಅಷ್ಟೊಂದು ಇಂಟ್ರೆಸ್ಟ್ ಪಡಲ್ಲ. ಸೊ ನಾವು ಇಂಡಿಪೆಂಡೆಂಟಾಗಿ ಬೋಟ್ನ ತೊಗೊಂಡು ಹೋಗಬೇಕು. ಸೊ ಇಲ್ಲಿ 1500 ಹೇಳ್ತಾರೆ, 1500 1200 ಅಂತ ಹೇಳ್ತಾರೆ. ನಾವು ಮಾತಾಡೋದು ಸ್ವಲ್ಪ 100 ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಾವು ಪೂರ್ತಿ ನಮ್ಮ ಫ್ಯಾಮಿಲಿಗೇ ಒಂದು ಬೋಟ್ನ ನಾವು ತೊಗೊಂಡಿದ್ದು. ಸೊ ತೊಗೊಂಡು ಹೋಗ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಅಂತೂ ತುಂಬ ಖುಷಿಪಟ್ಟರು, ಮಕ್ಳುಗಳು ತುಂಬ ಖುಷಿಪಟ್ಟರು. ಅಮ್ಮ ಫಸ್ಟ್ ಟೈಮು ನಾನೆಂತೂ ಬರಲ್ಲ ಅಂತಿದ್ರು ಅಮ್ಮ. ನೋಡಿ ನಮ್ಮ ಹಸ್ಬೆಂಡ್ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ. ನನಗಂತೂ ವಾವ್, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಬಿಸಿಲು ಜಾಸ್ತಿ ಆಗಿಬಿಡ್ತು. ಸೊ ನೋಡಿ ವ್ಯೂ ಎಲ್ಲ ಹೇಗಿದೆ ಅಂತ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಒಂದು ಸಲ ನೀವು ಹೋಗ್ಬಿಟ್ಟು ಬನ್ನಿ, ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ. ನಾವೆಲ್ಲೋ ಬೇರೆ ದೇಶಕ್ಕೂ ಬೇರೆ ರಾಜ್ಯಕ್ಕೂ ಹೋಗೋದು ಬೇಕಾಗಿಲ್ಲ, ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಹೊನ್ನಾವರದಲ್ಲೇ ಇದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಬಜೆಟ್ ಫ್ರೆಂಡ್ಲಿ.
ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ನಮ್ಮ ಅಣ್ಣನ ಮಕ್ಕಳೆಲ್ಲ ಹಾಯ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡವನು ನನ್ನ ದೊಡ್ಡಳಿಯನ್ನು ನಾಚ್ಕೊತಾ ಇದ್ದ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊತಿದ್ವಿ ರೀಲ್ಸ್ಗೆ ಹಾಕೋಣ ಅಂತ ಹೇಳಿ. ನನ್ನ ಅಣ್ಣನ ಮಗ ನನ್ನ ಮಗ ಕ್ಯಾಮ್ರಾ ಎಲ್ಲ ಈ ಥರ ಇಟ್ಕೊಳ್ಳಿ ಅಂದರೆ ಈ ಥರ ಇಟ್ಕೊಂಡು ಕೆಲವಂತೂ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ಇಟ್ಸ್ ಓಕೆ, ನೋಡೋಣ. ನನ್ನ ಮಕ್ಳುಗಳೆಲ್ಲ ಕೂರಿಸ್ಕೊಂಡು ಹಾಗೆ ಎಂಜಾಯ್ ಮಾಡ್ತಾಯಿದ್ದೆ ವ್ಯೂಸು. ಅಮ್ಮ ಕೂಡ ಎಂಜಾಯ್ ಮಾಡ್ತಾಯಿದ್ರು, ಹಸ್ಬೆಂಡ್ ಕೂಡ ಎಂಜಾಯ್ ಮಾಡ್ತಿದ್ರು, ಮಕ್ಳು ಕೂಡ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ನಾವು ಶೇರಿಂಗಲ್ಲಿ ಹೋಗ್ರೆ ಇಷ್ಟು ನಾವು ಇಂಡಿಪೆಂಡೆಂಟಾಗಿ ಇಷ್ಟೊಂದು ಚೆನ್ನಾಗಿ ಇರೋಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ನಿಜವಾಗಿ ನಾವು ಈ ಥರ ಸಪ್ರೇಟಾಗಿ ಹೋಗಿದ್ದೆ ಬೆಟರ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಸೊ ನಿಮ್ಮ ನೆಕ್ಸ್ಟ್ ಪ್ಲಾನ್ ಯಾವಾಗ ಅಂತ ಹೇಳಿ ಕಮೆಂಟ್ ಮಾಡಿ. ಯಾವಾಗ ಹೋಗ್ತೀರಾ ನೀವೆಲ್ಲರೂ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಅಂತ ಹೇಳಿ ಮಿಸ್ ಮಾಡಬಾರ್ದು. ಹೋಗ್ಬಿಟ್ಟು ಬರಬೇಕು. ನೋಡಿ ವ್ಯೂ ಹೇಗಿದೆ ಅಂತ ನೋಡಿ. ಹಾಗೆ ಸ್ವಲ್ಪ ಅಲ್ವಾ, ಸಖತ್ತಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಮಲ್ಕೊಂಡ್ರಲ್ಲ ಕಾರ್ತಿಕ್ ಬಂದ ಜಾಲಿ ಜಾಲಿ ಜಾಲಿ. ನೋಡಿ ಇಲ್ಲಿ ಬೋಟಿಂಗ್ ಮಾಡಬೇಕಾದ್ರೂ ನಮಗೆ ಇಲ್ಲಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಇಲ್ಲಿ ಒಂದು ಕಡೆ ತಂದು ನಿಲ್ಲಿಸ್ತಾರೆ. ಒಂದು 10 ನಿಮಿಷ ನಾವು ಸ್ನ್ಯಾಕ್ಸ್ ಏನಾರು ತೊಗೋಬೋದು, ಜ್ಯೂಸ್ ಎಲ್ಲ ಕುಡಿಬೋದು. ಬಟ್ ನಮಗೇನು ಅದು ಬೇಕಾಗಿರಲಿಲ್ಲ. ಯಾಕೆಂದರೆ ಬರುವಾಗಲೇ ಅದಕ್ಕೆ 10 ನಿಮಿಷ ಮುಂಚೆ ನಾವೆಲ್ಲ ತೊಗೊಂಡು ಬಂದಿದ್ವಿ, ತಿನ್ಕೊಂಡು ಬಂದಿದ್ವಿ. ಸೊ ಹಾಗೆ ಇರು ಸ್ವಲ್ಪ ಒಂದು 10 ನಿಮಿಷ ಫೋಟೋ ಶೂಟ್ ಮಾಡ್ಕೊಂಬಿಡೋಣ, ಮೆಮೊರಿ ಇರುತ್ತೆ ಅಂತ ಹೇಳಿ ಎಲ್ಲರೂ ಫೋಟೋ ತಕ್ಕೋತಾ ಇದ್ವಿ. ಹಾಗೆ ನಾನು ನಮ್ಮ ಹಸ್ಬೆಂಡ್ಗೆ ಥ್ಯಾಂಕ್ಸ್ ರೀ ಅಂತ ಹೇಳ್ತಾ ಇದ್ದೆ ಟ್ರಿಪ್ ಕರ್ಕೊಂಡು ಬಂದಿದ್ದಕ್ಕೆ. ನೋಡಿ ನಿಂತ್ಕೊಳ್ಳೋ ಯಾಕೆ ಮಾಡ್ತೀಯಾ? ಒನ್ ಅವರು ಹೇಗೋಯ್ತು ಅಂತಲೇ ಗೊತ್ತಾಗಿಲ್ಲ. ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಸೊ 1 ಅವರಲ್ಲೆಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ಸೊ ಹಾಗೆಯೇ ನಾವು ಕಡಲಧಾಮಗೂ ಕೂಡ ಹೋದ್ವಿ. ಅಲ್ಲೂ ಸ್ವಲ್ಪ ನೋಡೋಕ್ಕೆ ಜಾಗ ಎಲ್ಲ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಹೋಗಿ ಮಕ್ಕಳುಗಳೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ಸೊ ಇಲ್ಲಿ ನೀವು ಎಲ್ಲೋದ್ರೂ ಕೂಡ ಟೂರಿಸ್ಟ್ ಜನ ಸಿಗ್ತಾರೆ ನಿಮಗೆ, ಕಡಿಮೆ ಅಂತೂ ಇರಲ್ಲ. ಎಲ್ಲೋದ್ರೂ ಜನ ಅಂತ ಇದ್ದೇ ಇರ್ತಾರೆ. ಸೊ ನೋಡಿ ಇಲ್ಲೂ ಕೂಡ, ಇಲ್ಲಿಂದ ಕೂಡ ಬೀಚ್ ವ್ಯೂ ಎಲ್ಲ ಕಾಣಿಸ್ತಾ ಇತ್ತು. ತುಂಬ ಮೌಂಟೇನ್ ವ್ಯೂ ಎಲ್ಲ ಇತ್ತು. ಖುಷಿ ಆಯಿತು. ಸೊ ನಾವೇನಂತ ಹೇಳಿದ್ರೆ ಹೇಗಿದ್ದರೂ ಬಂದಿದ್ದೀವಿ, ಸೊ ಎಲ್ಲನೂ ಕವರ್ ಮಾಡಬೇಕು, ಯಾವುದು ಬಿಡಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಫುಲ್ ಎಷ್ಟು ಕವರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕವರ್ ಮಾಡ್ತಾಯಿದ್ದೀವಿ ನಾವು. ಸೊ ನೋಡಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಮಾತಾಡಿದ್ವಿ,
ಫೋಟೋಸ್ ತಕ್ಕೊಂಡ್ವಿ, ವ್ಯೂ ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲಿಂದ ನಾವು ಸ್ವಲ್ಪ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಆಟ ಆಡಿಸಿ, ಪ್ಲೇ ಏರಿಯಾ ಎಲ್ಲ ಕೂಡ ಇತ್ತು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ. ನಾವು ಹೋಟೆಲಲ್ಲಿ ಊಟ ತಿಂದಿದ್ದು, ಬ್ರೇಕ್ಫಾಸ್ಟ್ ಮಾಡಿದ್ದು, ಹಾಗೆ ಸ್ವಲ್ಪ ಪ್ಲೇ ಏರಿಯಾಸ್ ಎಲ್ಲ ಕೂಡ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ 2 ಫೋನಲ್ಲಿ ವೀಡಿಯೋ ಮಾಡಿದ್ರಿಂದ ನನಗೆ ಒಂದೇ ಕಡೆ ನನಗೆ ಇಲ್ಲಿ ಮಾಡಲಿಕ್ಕೆ ಆಗಿಲ್ಲ. ಸೊ ಇಲ್ಲೆಲ್ಲ ಮಕ್ಳುಗಳು ಎಂಜಾಯ್ ಮಾಡ್ತಾಯಿದ್ರು. ಇಲ್ಲೂ ಕೂಡ ಫೋಟೋಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅಲ್ಲೆಲ್ಲ ಆ್ಯಕ್ಚುಲಿ ಆ ಕಡೆ ಎಲ್ಲ ತುಂಬ ಜನ ಇದ್ದರು. ಸೊ ಇಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದಂಥದ್ದು ಇಡಗುಂಜಿ ಮಹಾಗಣಪತಿ ಟೆಂಪಲ್ಗೆ. ಸೊ ಇದು ನಮಗೆ ಮುರುಡೇಶ್ವರ ಹೋಗಬೇಕಾದ್ರೆ ಆನ್ ದ ವೇನೇ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಸೊ ಆನ್ ದ ವೇನಲ್ಲಿ ಒಂದು 18 to 19 ಕಿಲೋಮೀಟರ್ ಡಿಫ್ರೆನ್ಸಲ್ಲೇ ನಾವು ಲೆಫ್ಟ್ ತೊಗೊಬೇಕಾಗುತ್ತೆ. ಇಲ್ಲಿ ಏನಿದೆ, ಇಲ್ಲಿ ಲೆಫ್ಟಲ್ಲಿ ಇಮ್ಮಿಡಿಯೇಟಾಗಿ ಇಡಗುಂಜಿ ಮಹಾಗಣಪತಿ ಪಾರ್ಕ್ ಕೂಡ ಇದೆ. ನಾವು ಅದನ್ನು ಈ ಸಲ ಮಿಸ್ ಮಾಡ್ಕೊಂಡ್ವಿ. ಖಂಡಿತವಾಗ್ಲೂ ನೀವು ಹೋದರೆ ಮಿಸ್ ಮಾಡ್ಕೊಂಬಿಡಿ. ಎಕ್ಸಲೆಂಟ್ ಆಗಿದೆ ಅಲ್ಲಿ ಪಾರ್ಕು. ನಮಗೆ ಟೈಮ್ ಆಗೋಗ್ಬಿಟ್ಟಿತ್ತು ಮುರುಡೇಶ್ವರ ಹೋಗಲಿಕ್ಕೆ, ಹಾಗಾಗಿ ನಾವು ಅಲ್ಲಿ ಹೋಗಲಿಲ್ಲ ಅಷ್ಟೇ. ಬಟ್ ಖಂಡಿತವಾಗ್ಲೂ ಹೋಗಿ, ಪಾರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ನಾವು ರೀಚ್ ಆಗಿದ್ದು ಇಲ್ಲಿ ಇಡಗುಂಜಿ ಮಹಾಗಣಪತಿ ಟೆಂಪಲ್. ಸೊ ಇಲ್ಲಿ ಎಂಟ್ರಿ ಆದ ತಕ್ಷಣ ಇಲ್ಲೆಲ್ಲ ಹೋಮ ಹವನಗಳು, ಪೂಜೆಗಳು, ಪುರಸ್ಕಾರಗಳು ನಡೀತಾ ಇತ್ತು. ಸೊ ದೇವ್ರ ದರ್ಶನ ಎಲ್ಲ ಆಯಿತು. ಹಾಗೆ ನಾನು ಆಚೆಯಿಂದ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದಷ್ಟೇ, ನಿಮ್ಗಳಿಗೆಲ್ಲ ತೋರಿಸ್ಬೇಕು, ನನಗೂ ಮೆಮೊರಿ ಆಗಿರಬೇಕು ಅಂತ. ಸೊ ಟೆಂಪಲ್ ಎಲ್ಲ ಒಂದು ಪೂಜೆ ಎಲ್ಲ ಮುಗಿಸ್ಕೊಂಡು, ಅರ್ಚನೆ ಮಾಡಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಅಲ್ಲಿಂದ ಇಲ್ಲಿ ನಮಗೆ ಅನ್ನಪ್ರಸಾದ ಇತ್ತು. ಸೊ 1 o'clockಗೆ ಅನ್ನಪ್ರಸಾದ ಇತ್ತು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಟೆಂಪಲ್ಲು ಇಲ್ಲಿ ಸ್ವಲ್ಪ ಮಕ್ಳುಗಳು ಶಾಪಿಂಗ್ ಎಲ್ಲ ಮಾಡ್ಕೊಂಬಿಟ್ರು. ಸ್ವಲ್ಪ ಅಲ್ಲೆಲ್ಲ ಶಾಪಿಂಗ್ ಮಾಡಿರಲಿಲ್ಲ, ಇಲ್ಲಿ ಸ್ವಲ್ಪ ಅಂಗಡಿಗಳೆಲ್ಲ ಇದ್ದಿದ್ದರಿಂದ ಸೊ ಹುಡುಗರು ಶಾಪಿಂಗ್ ಕೂಡ ಮಾಡಿದ್ರು. ಇಲ್ಲಿ ತುಂಬ ಪುಟ್ಪುಟಾಣಿ ಕುಳ್ಳಕ್ಕೆ ಹಸುಗಳೆಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ಹಸುಗಳು ಕಾಲ್ಗೆ ಸಿಗುತ್ತೆ. ಇಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು ನಮಗೆ, ಮೇಲ್ಮೇಲೆ ಬಂದುಬಿಡ್ತಾಯಿತ್ತು. ಸೊ ಇಲ್ಲಿ ಪಾರ್ಕಿಂಗಿಂದ ಮೇಲ್ಗಡೆ ಹೋದರೆ ನಮಗೆ ಅಲ್ಲಿ ಬಂದು ಅನ್ನಪ್ರಸಾದ ಸಿಗುವಂಥ ಜಾಗ ಇರೋವಂಥದ್ದು. ಸೊ ಅಲ್ಲಿ ಸ್ವಲ್ಪ 1 o'clockಗೆ ಮುಂಚೆ ಕೊಡಲ್ಲ ಅವರು, 1 o'clockಗೆ ಶಾರ್ಪ್ ಅವ್ರು ಓಪನ್ ಮಾಡೋದು. ಅಲ್ಲೂ ತುಂಬ ಕ್ಯೂ ಇತ್ತು, ಬಟ್ ನಾವೇ ಮುಂದೆ ಇದ್ವಿ. ಸೊ ಹೋಗಿ ಅನ್ನಪ್ರಸಾದ ಎಲ್ಲ ನಾವು ತಗೊಂಡು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಮತ್ತೆ ಮುರುಡೇಶ್ವರಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಗಾಡಿನ. ಸೊ ನೋಡಿ ತುಂಬ ಜನ ಇದ್ದರು, ಕ್ಯೂ ಇತ್ತು ಅನ್ನಪ್ರಸಾದಕ್ಕೆ. ಸೊ ನೆಕ್ಸ್ಟ್ ನಮ್ಮ ಪಯಣ ಮುರುಡೇಶ್ವರಗೆ. ಸೊ ಇದು ನಮ್ಮದು ಫೈನಲ್ ಡೆಸ್ಟಿನೇಷನ್ ಅಂತ ಇದ್ದಿದ್ದು. ಸೊ ಇವಾಗ ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇಡಗುಂಜಿಯಿಂದ ಮುರುಡೇಶ್ವರಗೆ ಹೋಗ್ತಾ ಇದ್ದೀವಿ ನೋಡಿ. ಬಟ್ ನಾವು ಮುರುಡೇಶ್ವರ ಬರುವಾಗ ಪ್ರಾಬ್ಲಮ್ ಆಗಿದ್ದಂಥ ಏನಂದರೆ, ಒಂದು 3 o'clockಗೆಲ್ಲ ಬಂದ್ವಿ ಅನಿಸುತ್ತೆ. ಬಟ್ ತುಂಬ ಜನ ಇದ್ದರು. ವೆಹಿಕಲ್ಸ್ ಎಲ್ಲ ಹಾಫ್ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸ್ಕೊಂಡಿದ್ರು. ತುಂಬ ಟೈಮ್ ವೇಸ್ಟ್ ಆಯಿತು ಆ್ಯಕ್ಚುಲಿ ನಮಗೆ, ಯಾಕೆಂದರೆ ಸಂಡೇ ಅಲ್ವಾ. ಸೊ ಸಂಡೇ ಆಗಿದ್ದರಿಂದ ನೋಡಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು, ಹತ್ರಕ್ಕೆ ಹೋಗಿ ಅಂತ ಹೇಳಿ ಮೇಲೇ ಹೋಗಿ ದರ್ಶನ ಎಲ್ಲ ಮಾಡಿದ್ವಿ. ಸೊ ಒಳಗಡೆ ಹೋಗ್ಬೇಕಾದ್ರೆ ಫೋನೆಲ್ಲ ಎತ್ತಿಕ್ಕಿದ್ರಿಂದ ನಮಗೆ ಒಳಗಡೆ ಎಲ್ಲ ನಾನು ಏನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಜಸ್ಟ್ ಹೀಗೆ ಔಟ್ಸೈಡಿಂದ ಮಾಡ್ಕೊಂಡಿದ್ದು. ಸೊ ಇದನ್ನೆಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ದೇವ್ರಿಗೆಲ್ಲ ಕೈ ಮುಗ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ಬೀಚ್ಗೆ ಗಾಡಿನ ಹೊಡೆದ್ರು ನಮ್ಮ ಹಸ್ಬೆಂಡು. ಮೇ ಬಿ ನಾವು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದು 2 o'clock 2:30ಗೆಲ್ಲ ರೀಚ್ ಆಗಿಬಿಟ್ಟಿದ್ವಿ. ನನಗೆ ಎಕ್ಸಾಕ್ಟಾಗಿ ಟೈಮ್ ಗೊತ್ತಿಲ್ಲ. ಸೊ ಬಂದು ಇಲ್ಲಿ 2:30 3 o'clockಗೆ ರೀಚ್ ಆದಮೇಲೆ ಸೊ 5:30ವರೆಗೂ ಕೂಡ ಇಲ್ಲೇ ಇದ್ವಿ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲಿ ಸಖತ್ತಾಗಿದೆ ನಿಜವಾಗ್ಲೂ. ಜನ ಯಾಕೆ ಇಷ್ಟೊಂದು ಜನ ಇರ್ತಾರೆ ಇಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ತುಂಬ ಮುಂದೆ ಹೋದ್ವಿ, ಆಟ ಆಡಿದ್ವಿ, ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು, ಅಮ್ಮ ಕೂಡ ಎಂಜಾಯ್ ಮಾಡಿದ್ರು, ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇಲ್ಲಿ ಮುರುಡೇಶ್ವರ ಬೀಚು. ಇದು ನಮ್ಮ ಹಸ್ಬೆಂಡ್ ನನ್ನನ್ನು 2ನೇ ಸಲ ಕರ್ಕೊಂಡು ಹೋಗ್ತಾ ಇರೋದು. ಈಗ ರೀಸೆಂಟಾಗಿ ಒಂದು 9 months ಬ್ಯಾಕ್ ಕೂಡ ಅವ್ರು ಕರ್ಕೊಂಡು ಹೋಗಿದ್ರು ನನ್ನನ್ನು ಅಲ್ಲಿಗೆ. ಸೊ ಹಾಗೆ ಆನ್ ದ ವೇನಲ್ಲಿ ಬರುವಾಗ ನೋಡಿ, ನಿಮಗೆ ಗೊತ್ತಲ್ವಾ ಮುರುಡೇಶ್ವರದಿಂದ ನಾವು ಮತ್ತೆ ವಾಪಸ್ ಬಂದಿದ್ದು ಚಿಕ್ಕಮಂಗ್ಳೂರು ರೂಟಲ್ಲಿ ಬಂದ್ವಿ ನಾವು. ಇಲ್ಲಿ ಉದ್ದಕ್ಕೂ ನಮಗೆ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಬರೀ ಬೀಚ್ ವಿಡಿಯೋ ಸಿಗುತ್ತೆ. ನಾನು ರೀ ನಿಲ್ಲಿಸಿ ಅಂತ ಹೇಳ್ಕೊಂಡು ಮತ್ತೆ ಅಲ್ಲೆಲ್ಲ ಹೋಗಿದ್ದು. ಸೊ ಅಲ್ಲಿ ಕುತ್ಕೊಂಡ್ರೆ ಆ ಸಮುದ್ರನ ನೋಡಿಕೊಂಡು ಬೀಚ್ನ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ನಮ್ಮದೆಲ್ಲ ಕಷ್ಟ ಸುಖ ಎಲ್ಲ ಮರ್ತೋಗ್ಬಿಡ್ತಾಯಿತ್ತು. ಜಸ್ಟ್ ನನಗೆ ಏನಂದರೆ ಏನೂ ಇಲ್ಲ, ಬ್ಲೈಂಡ್ ಆಗಿಬಿಡ್ತಿದ್ವಿ. ಬರೀ ನೀರು, ಆ ಸಮುದ್ರ, ಆ ವೇವ್ಸು ಅದೇ ನನ್ನ ಕಣ್ಮುಂದೆ ಇರ್ತಿತ್ತು. ಒಂಥರ ಶಾಂತತೆ ಇತ್ತು, ಏನೋ ಒಂಥರ ಪೀಸ್ ಅಂತ ಹೇಳ್ತಾರಲ್ಲ ಆ ಥರ ಸಿಕ್ತು ನನಗೆ.
ಕತ್ಲೆ ಆಗ್ತಿದೆ ಬಾ ಹೊರಟ್ಬಿಡೋಣ, ಘಾಟ್ ಸೆಕ್ಷನ್ ಎಲ್ಲ ಬಿಡಬೇಕು ನಾವು ಅಂತ ನಮ್ಮ ಹಸ್ಬೆಂಡ್ 1 ಅವರಲ್ಲಿ ಬಾ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಮಾತ್ರ ಎದ್ದು ಹೋಗ್ಲಿಕ್ಕೆ ಮನಸ್ಸು ಬರಲಿಲ್ಲ. ಸೊ ಹುಡುಗರು ಅಲ್ಲಿ ಸ್ವಲ್ಪ ರೋಡ್ ಸೈಡಲ್ಲಿ ಬೇಡ ಅಂದರು, ಬಜ್ಜಿಗಳೆಲ್ಲ ಕಟ್ಟಿಸ್ಕೊಂಡು ತಿಂತಾಯಿದ್ರು. ಬಟ್ ನಾನಿಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಕೊನೆಗೆ ನನ್ನ ಅಣ್ಣನ ಮಗ ಬಂದುಬಿಟ್ಟು ಫೋನ್ ತೊಗೊಂಡು ಬಂದಿದ್ದ, ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡು ಅವನಷ್ಟೇ ಬಂದು. ನಿಮಗೆ ನೆನಪಿದೆಯಾ, ನಾನು ಇಕೋ ಬೀಚಿಂದ ಬಂದು ರೂಮ್ಗೆ ಹೋದ್ಮೇಲೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗಿದ್ವಿ ಇಕೋ ಬೀಚ್ಗೆ ಹೋಗೋಕ್ಕೆ ಮುಂಚೆ ಆನ್ ದ ವೇನಲ್ಲಿ ಬರುವಾಗ ಅಂತ. ಅದು ಇದೇನೆ ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಇದು ನನಗೆ ಆ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರ್ತಾ ಇರುವಾಗ ನೆಕ್ಸ್ಟ್ ಇದು ಸಿಗೋವಂಥದ್ದು. ಇದಾದಮೇಲೆ ನಾವು ಇಕೋ ಬೀಚ್ಗೆ ಹೋಗಿ ರೀಚ್ ಆಗಿದ್ದು. ಸೊ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂದರೆ ನಾವು ನೋಡಿ ಇಷ್ಟು ದೊಡ್ಡ ಸಮುದ್ರದ ಮೇಲ್ಗಡೆ ಈ ಥರ ಹಾಕಿದ್ದಾರೆ. ಸೊ ಇಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರೋದು, ನೇಚರ್ನೆಲ್ಲ ಹಾಗೆ ಎಂಜಾಯ್ ಮಾಡಿಕೊಂಡು ಕೆಳಗಡೆ ಬೋಟಿಂಗ್ ಕೂಡ ನಡೀತಾ ಇತ್ತು. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಬೈಕ್ಗಳು ಕೂಡ ಓಡಾಡ್ತಾ ಇದ್ದು. ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಬೈಕ್ಗಳು ಬಂದಾಗ ಸ್ವಲ್ಪ ಹಿಂಸೆ ಅನಿಸ್ತಾ ಇತ್ತು. ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು. ಬೈಕ್ ಬರ್ತಿದ್ದು ಒಂದೇ ಒಂದು ಪ್ರಾಬ್ಲಮ್ ಅನ್ನೋದೊಂದು ಬಿಟ್ಟರೆ ವ್ಯೂ ಆಗ್ಬೋದು, ಇನ್ನೊಂದು ಆಗ್ಬೋದು, ಸಖತ್ತಾಗಿತ್ತು ಮಾತ್ರ. ಖುಷಿ ಆಗ್ತಾಯಿತ್ತು ಮೇಲೆಯಿಂದ ನಿಂತ್ಕೊಂಡು ನೋಡಲಿಕ್ಕೆ. ಸೆಂಟ್ರಲ್ಲಿ ನಾವಿರ್ತಾ ಇದ್ವಿ, ಸುತ್ತ ಸಮುದ್ರ, ನೀರು, ಕಾಡು ಈ ಥರ ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಇದೇ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಇಲ್ಲಿಂದ ನಾವು ಮುಂದೆ ಹೋದ್ಮೇಲೆ ಅದು ಕೆಳಗಡೆ ಬೋಟಿಂಗ್ ಕೂಡ ಎಲ್ಲ ಇಟ್ಟಿದ್ರು. ಸೊ ಆ ಬೋಟಿಂಗ್ ಹತ್ರನೂ ಸ್ವಲ್ಪ ಹೊತ್ತು ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದು ನಾವು. ನೋಡಿ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣಿಸ್ತಾ ಇತ್ತು. ನಾವು ಕೆಳಗಡೆ ಕೂತಿದ್ವಿ. ಸೊ ಚೆನ್ನಾಗಿತ್ತು. ಹಾಗೆ ಇಲ್ಲೊಂದು ½ ಟೈಮ್ ಸ್ಪೆಂಡ್ ಮಾಡ್ಕೊಂಡು ½ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲೂ ಕೂಡ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಮೂಮೆಂಟು ಕೂಡ ಎಂಜಾಯ್ ಮಾಡಿದ್ವಿ. ಎಲ್ಲಿ ಆಯಿತು ಸುಮ್ಮನೆ ಜಸ್ಟ್ ಹಣೆಯಿಂದ ಹಾಯ್ ಹೋಯ್. ಇಲ್ಲ ಟ್ರಾಫಿಕ್ ಆಯ್ತು. ಸೊ ನಾವು ಅಲ್ಲಿಂದ ಹೊರಟ್ವಿ. ಸೊ ಮುರುಡೇಶ್ವರದಿಂದ ಡೈರೆಕ್ಟ್ ನಾವು ನಮ್ಮೂರಿಗೆ ಹೊರಟಿದ್ದದ್ದು. ಸೊ ಹಾಸನ ಮೇಲೆ ಬರ್ತಾ ನೋಡಿ ಹಾಸನಾಂಬ ಟೆಂಪಲ್ ದರ್ಶನ ಕೂಡ ನಡೀತಾ ಇತ್ತು ಆವಾಗಲೇ. ಸೊ ಇದು ಮಧ್ಯರಾತ್ರಿ 1 ಗಂಟೆ. ನೋಡಿ 1 ಗಂಟೆನಲ್ಲಿ ಎಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ ಅಂತ. ಹಾಗೆಯೇ ಇನ್ನೊಂದು ವಿಶೇಷತೆ ಏನಪ್ಪ ಅಂತಲೇ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಇಡೀ ಹಾಸನ ಸಿಟಿ ಫುಲ್ಲು ಲೈಟಿಂಗ್ಸಿಂದ ತುಂಬ ಡೆಕೋರೇಷನ್ ಮಾಡಿದರು. ಅದು ವೆರೈಟಿಯಾಗಿ ಡೆಕೋರೇಷನ್ ಮಾಡಿದರು. ಅದಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಒಂಥರ ಡಿಫ್ರೆಂಟಾಗಿ ಡಿಸೈನ್ ಆಗಿ ಒಂದೊಂದು ಬೀದಿಗೂ ಒಂದೊಂದು ರೀತಿಯಾಗಿ ದೀಪದಿಂದ ಅಲಂಕಾರಗಳನ್ನ ಮಾಡಿದರು. ಸೊ ನಮಗೆ ಒಳಗಡೆ ಅಂತೂ ಹೋಗೋಕ್ಕಾಗಿಲ್ಲ. ನಾವು ಆಲ್ರೆಡಿ 2-3 ದಿನ ಟ್ರಿಪ್ನ ಮುಗಿಸ್ಕೊಂಡು ಬಂದಿದ್ದು. ಜನಗಳನ್ನ ನೋಡಿನೇ ಅರ್ಧ ಸುಸ್ತಾಗಿ ಹೋಗ್ಬಿಡ್ತು. ಸೊ ಮಧ್ಯರಾತ್ರಿ 1 ಗಂಟೆಯಲ್ಲಿ ಇಷ್ಟು 2 ಕಿಲೋಮೀಟ್ರ್ ಮೇಲೇ ಜನ ನಿಂತಿದ್ರು ಕ್ಯೂ. ಸೊ ಹಾಗೆ ತಾಯಿಗೆ ಆಚೆಯಿಂದನೇ ಕೈ ಮುಕ್ಕೊಂಡು ಕಾಪಾಡವ ತಾಯಿ, ಹಾಸನಾಂಬ ತಾಯಿ ಅಂದ್ಕೊಂಡು ಅಲ್ಲಿಂದ ನಾವು ಹೊಳೆನರಸೀಪುರಕ್ಕೆ ಹೊರಟ್ವಿ. ಸೊ ಇದಿಷ್ಟು ನನ್ನ ಇವತ್ತಿನ ಹೊನ್ನಾವರ ಟು ಮುರುಡೇಶ್ವರದಿಂದ ಹಾಸನ್ ವ್ಲಾಗ್ ಆಗಿತ್ತು. ಸೊ ಎಲ್ರಿಗೂ ಹೇಗಿತ್ತು ನನ್ನ ಇವತ್ತಿನ ವ್ಲಾಗ್? ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ.